ಅಳಿಯಂದ್ರೆ ಅವರೇನೋ ನಿಮ್ಮತ್ತೆನ ತಂಗಿ ಅನ್ನೋ ಸಂಬಂಧದಲ್ಲಿ ಬೀಗ್ರೆ ಅಂದರು, ನೀವು ನಿಮ್ಮತ್ತೆ ಮಗಳನ್ನ ಬೇರೆ ದೃಷ್ಟಿಯಲ್ಲಿ ನೋಡಲ್ಲ ತಾನೆ? ನೋ ಆಕಾಶದಲ್ಲಿರೋ ನಕ್ಷತ್ರನ ಕಣ್ಣಿಂದ ನೋಡ್ಬೋದಷ್ಟೇ, ಕೈಯಲ್ಲಿ ಹಿಡ್ಕೊಳಕ್ಕಾಗೋದಿಲ್ಲ. ನನ್ನ ಡಾಟರ್ ಏನಿದ್ರು ನಮ್ಮ ಸರ್ ಹೇಳ್ಕೊಡೋ ಪಾಠದ ಬಗ್ಗೆ ಗಮನ ಕೊಡ್ತಾಳೆ ಹೊರತು ನಮ್ಮ ಸರ್ ಬಗ್ಗೆ ಗಮನ ಕೊಡಲ್ಲ. ಆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಅಲ್ವಾ ಡಾಕ್ಟರ್? ನೋ ಮಮ್ಮಿ. ನೋಡಿದ್ರಾ, ನಾನು ಹೇಳಲಿಲ್ವಾ? ಏನಪ್ಪ ದೀಪಕ್, ನಿನ್ನ ಮನಸ್ಸಲ್ಲಿ ಯಾವತ್ತಾದರೂ ಆ ಥರ ಯೋಚನೆಗಳು ಬಂದಿದ್ಯಾ? How dare you? My son not like that. ಅಯ್ಯಯ್ಯೋ, ಅಮ್ಮನ ಇಂಗ್ಲೀಷು ಅವಂತರ ಆಗಲಿಲ್ಲ ಅಂದರೆ ಸಾಕು. ಕಲಿಸಿರೋದೇನಾರ ಇಂಗ್ಲೀಷ್ ಪದ, ಅದನ್ನ ಬಿಟ್ಟು ಇನ್ನೇನೇನೋ ಮಾತಾಡೋಕೆ ಹೋಗಿ ಮತ್ತಿನ್ನೇನೋ ಹೋಗೋದ್ರೆ ಏನಪ್ಪ ಮಾಡೋದು? My son Subramania is very, very good. ಏನಂದ್ರೆ ಸುಬ್ರಹ್ಮಣ್ಯನ? ಹೌದು, ಸುಬ್ರಹ್ಮಣ್ಯ. ನಾವು ಆ ಭಗವಂತ ಸುಬ್ರಹ್ಮಣ್ಯನ್ಗೆ ಹರಕೆ ಹೊತ್ಕೊಂಡಾಗಲೇ ಇವನು ಹುಟ್ಟಿದ್ದು. ಅದಕ್ಕೆ ನನ್ನ ಹೆಂಡತಿ ನನ್ನ ಮಗನ್ನ ಕಾಪಾಡೋದು ಆ ಸುಬ್ರಹ್ಮಣ್ಯ ಅಂತ ಹೇಳ್ತಿದ್ದಾಳೆ. ಆದ್ರೂ ನಿಮ್ಮ ಮಾತಲ್ಲಿ ಇನಫ್ ಸನಿ, ವೇರ್ ಇಸ್ ಮೈ ರೂಮ್? ಐ ವಾಂಟ್ ಟು ಗೋ ಟು ರೆಸ್ಟ್ ರೂಮ್. ಕಮ್ ಡ್ಯಾಡ್, ಬನ್ನಿ ಬನ್ನಿ ಈ ಕಡೆಯಿಂದ ಬನ್ನಿ. ಕಮ್ ಕಮ್. ಯಜಮಾನ್ರೆ, ನಮ್ಮ ಹಳೆಯಂದ್ರ ಫ್ಯಾಮಿಲಿ ಎಷ್ಟು ಮಜಬೂತಾಗಿದೆ ಅಲ್ವಾ? ಹೌದು ಕಣೋ ಮುತ್ತು, ಒಳ್ಳೆ ಮನಸ್ಸಿರೋರ ಮಾತು ಹಾಗೆ ಬರೋದು. ಅಲ್ಲಮ್ಮ ರಾಜೇಶ್ವರಿ, ನಾನೇನೋ ಮಾತು ಹಾಗಂದೆ ಅಂದರೆ ಬೀಗರ ಜೊತೆ ನೀನು ಹಾಗೆ ಮಾತಾಡ್ತೀಯಲ್ಲ? ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ? ಪಾಪ ಬೀಗರು ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಎಸ್ ಮೈ ಬಾಸ್ ಇಸ್ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ನೊಂದ್ಕೊಂಡಿದ್ದಾರೆ. ಈವನ್ ಮೈ ಡಾಟರ್ ಇಸ್ ಆಲ್ಸೋ ನೊಂದ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ. ಇಸ್ ಇಟ್ ಡಾಟರ್? ಹೌದು ಹೌದು, ನನಗೂ ತುಂಬ ಬೇಜಾರಾಗಿದೆ, ಅವ್ರಿಗೂ ತುಂಬ ಬೇಜಾರಾಗಿದೆ. ಅವ್ರಿಗೆ ಸಮಾಧಾನ ಮಾಡಿ ಹಾಗೆ ನಾವು ಸಮಾಧಾನ ಪಟ್ಕೊಳ್ಳೋಣ ಬನ್ನಿ. ವೇರ್ ಸ್ವಲ್ಪ ವಿಚಿತ್ರವಾದ ಫ್ಯಾಮಿಲಿ, ಆದರೂ ಎಷ್ಟು ಖುಷಿಯಾಗಿ ಮಾತಾಡ್ತಾರಲ್ವಾ? ಹೋಗೋಣ, ನಿಜವಾಗ್ಲೂ ವಿಚಿತ್ರವಾದ ಫ್ಯಾಮಿಲಿನೇ. ವಿಜಯಾಂಬಿಕಾ ಬರಲಿ, ಆಮೇಲೆ ನಿಮ್ಮನ್ನೆಲ್ಲ ಹೇಗೆ ಬುಗ್ರಿ ಆಡಿಸ್ದಂಗೆ ಆಡಿಸ್ತೀನಿ, ನೋಡ್ತಾ ಇರಿ. ಅಮ್ಮ, ಇವತ್ತು ಸುಬ್ಬು ಮಾಮನ್ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಪಾಪ ನಮಗೋಸ್ಕರ ಅವರೆಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ನೀನು ಬೇಗ ಹುಷಾರಾದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮ್ಮ ಕಷ್ಟಗಳೆಲ್ಲ ಮುಗ್ದೋಗುತ್ತೆ. ಅಮ್ಮ, ಇವತ್ತು ನನ್ನ ಬರ್ತಡೇ ಅಲ್ವಾ, ನೀನು ಸಖತ್ತಾಗಿ ರೆಡಿ ಆಗಿದ್ಯಾ, ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ.